ವಿನಾಯಕ ವಿದ್ಯಾಪ್ರದಾಯಕ ಲಡ್ಡಿಗಿ ಮೋದಕ ಪ್ರಿಯನಾನೇನೆದು ಬುದ್ಧಿಪ್ರದಳು ಶಾರದೆಗೆ ವಂದಿಸಿ ನಿರ್ವಿಘ್ನದಿ ಕಥೆಯ ಪೇಳುವೆನು. ಮಂದ್ರ ದೇಶದ ರಾಜ ಅಶ್ವಪತಿಯೆಂಬುವಗೆ ಸಂತಾನವಿಲ್ಲದೆ ಚಿಂತಿಸುತ್ತ ಸವಿತೃನಾಮಕ ಸೂರ್ಯನ ತಪಸ್ಸು ಮಾಡಲು ಹೆಣ್ಣು ಮಗುವು ಜನಿಸೆ. ಸವಿತೃನಾಮಕನ ದಯದಿಂದ ಪುಟ್ಟಲು ಸಾವಿತ್ರಿ ಎಂದು ಕರೆಯುತ್ತಲಿ. ಅವಳ ಜಾತಕ ನೋಡಿ ಗಂಡನಿಗೆ ಅಲ್ಪ ಆಯುಷ್ಯವೆಂದು ತಿಳಿಯುತ್ತಲಿ. ಮುದ್ದಾಗಿ ಬೆಳೆದಳು ಜೌವನೆಯಾಗಿ ಮದುವೆಯ ವಯಸ್ಸು ಬಂದಿರಲು ವರನ ಹುಡುಕುವ ಪ್ರಯತ್ನದಲ್ಲಿರಲು ನಾರದರು ತಿಳಿಸಿದರು ಸತ್ಯವಾನನ. ಕುರುಡು ತಂದೆಯಾದ ದ್ಯುಮತ್ಸೇನನ ಸೇವೆ ಮಾಡುತ್ತ ಸತ್ಯವಾನನಿರಲು ಅಲ್ಪಾಯುಷ್ಯದ ವಿಷಯವ ಮತ್ತೆ ಸಾವಿತ್ರಿಗೆ ತಿಳಿಸಿದರು ನಾರದರು. ಶನಿವಾರದ ಅಮಾವಾಸ್ಯೆ ಭರಣಿ ನಕ್ಷತ್ರದಿ ಸಾವಿತ್ರಿ ಯೌವನವತಿಯಾಗೆ ಭರದಿ ಕರೆದಳು ಅತ್ತೆಯ ಬ್ಯಾಗ ಅಂಗಳದಲ್ಲಿ ತಾ ನಿಂತುಕೊಂಡು. ಅತ್ತೆಯ ಮನೆಯಲ್ಲಿ ಅತ್ಯಂತ ವಿನಯದಲ್ಲಿದ್ದು ಸತ್ಯ ಮಾತುಗಳಾಡುತ್ತಲಿ. ಯಜ್ಞ ಕಾರ್ಯಕ್ಕೆ ಸಮಿಧೆಯ ತರಲು ಗಂಡಗೆ ತಿಳಿಸಿತಾ ಹೇಳಿದಳು. ಗಂಡು ಗೊಡಲಿಯನ್ನು ಹಿಡಿದುಕೊಂಡು ವಿಪ್ರ ಛಂದದಿ ಹೆಂಡತಿ ಹೇಳಿದನು. ಸಮಿಧೆಯನೆಲ್ಲ ಕೂಡಿಸಿಕೊಂಡು ಬರುವುದಾಗಿ ತಾ ತಿಳಿಸಿದನು. ಹಾಗೆ ನನ್ನ ಬಿಟ್ಟು ಹೋಗಬೇಡಿರೆಂದು ಪಾವಕನಾಣೆ ಎನ್ನುತ್ತಲಿ. ಪಾವಕನಾಣೆ ಎನ್ನುತ್ತಲಿ ಸಾವಿತ್ರಿ ಎದುರಿಗೆ ಬಂದು ನಿಂತಳಾಗ ಶಾಖ ಪಾಕಂಗಳ ಬೇಗನೆ ಮಾಡಿ ಅತ್ತೆ ಮಾವರಿಗೆ ಉಣಬಡಿಸಿ. ಅತ್ತೆ ಮಾವರಿಗೆ ಉಣಬಡಿಸಿ ತಾನು ಸಿದ್ಧಾಗಿ ನಿಂತಳು ಪತಿಯೊಡನೆ. ನಿಮ್ಮ ಮಗನ ಕೂಡ ಅಡವಿಗೆ ಹೋಗುವೆನೆಂದು ಅತ್ತೆ ಮಾವರಿಗೆ ನಮಸ್ಕರಿಸಿ ಮುತ್ತಿನ ಸರಗಳ ಹವಳದ ಸರಗಳ ಬಿಚ್ಚಿ ತಾನಿಟ್ಟಳು ಮನೆಯೊಳಗೆ. ಕಿತ್ತೂಳಿ ವನಗಳಿರ ಕಸ್ತೂರಿ ಕೊಳಗಳಿರ ಒಪ್ಪದಿ ಹರಿವ ನದಿಗಳಿರ ನಿಂಬಿಯ ವನಗಳಿರ ತುಂಬಿದ ಕೊಳಗಳಿರ ನಮ್ಮ ಪತಿ ಬಂದನು ಎನ್ನುತ್ತ ಅರಳಿ ಅತ್ತಿ ಮರ ಆಲದ ಮರ ನೋಡು ನೇರಳೆ ನಿಂಬೆ ವನವ ನೋಡು. ನೇರಳೆ ನಿಂಬೆ ವನ ನೋಡೆ ಸಾವಿತ್ರಿ ಭೋರೆಂಬ ಹರಿವ ನದಿಯ ನೋಡೆ. ವ್ಯಾಗ ಸಮಿಧೆಯ ತರಬೇಕು ಎಂದು ಹತ್ತಿದ ಮರವ ಬೇಗ ತಾನು ಒಂದೊಂದು ಟೊಂಗಿಯ ಕಡಿದು ಹಾಕುತ್ತಲಿದ್ದ ಬಂದೀತು ತಲೆನೋವು ಘನವಾಗಿ. ಕಾಗೆಯು ಕೂಗಲು ತಲ್ಲಣಿಸುತ್ತ ಮನದಲ್ಲಿ ಕಾಲನೆ ಬಂದನೆಂದು ತಿಳಿದು ನಾಲಿಗೆ ಒಣಗಿತು ಬಾಡಿತು ಮುಖವು ಕಸವಿಸಿ ಆಯಿತು ಮನದಾಗೆ. ಮರವನಿಳಿದ ವಿಪ್ರ ಮಡದಿಯ ತೊಡೆ ಮೇಲೆ ಒರಗಿದ ತಲೆನೋವು ಘನವಾಗೆ. ಕಳವಳಗೊಂಡಳು
ಎಲ್ಲಿಂದೆಲ್ಲಿಗೆ ವಿಧಿತಂತು. ಅಂಬರದ ಯಾನವನೇ ಇಳಿದನು ಯಮರಾಯ, ಬಂದೋರ್ಯಾರೆಂದು ನೋಡುತ್ತಲೀ. ತೊಡಿಮೇಲಿದ್ದ ಪತಿಯ ನೆಲದ ಮೇಲ್ ಮಲಗಿಸಿ ಯಮಧರ್ಮರಾಯಗೆ ವಂದಿಸಿದಳು. ಮುತ್ತೈದೆಯಾಗೆಂದು ಹರಸಿದ ತಾನು ಪುತ್ರರ ಪಡೆಯೆಂದು ನುಡಿದನಾಗ. ನುಡಿದ ಮಾತನೆ ಕೇಳಿ ಬೇಗ ಸೆರಗನೆ ಗಂಟಿಕ್ಕಿ ಕೊಂಡಳು ಸೆರಗೊಳಗೆ. ಖಂಡೂಗ ಧ್ಯಾನವ ನೀವೇ ಸಾವಿತ್ರಿ, ಉಂಬುವುದಕ್ಕೆ ಅನ್ನವ ನೀವೇ. ಗಂಡನ ಪ್ರಾಣ ಒಂದನೆ ಬಿಟ್ಟು ಕೇಳೆಂದ ಯಮಧರ್ಮರಾಯ ತಾನು. ಪುತ್ರರ ಪಡೆಯೆಂದು ಹರಸಿದಿರೀಗ, ಪತಿಯನ್ನು ನೀವು ಕರೆದೊಯ್ದರೆ. ಪುತ್ರರನ್ನ ಯಾರಿಗೆ ಪಡೆಯಲಿ ಎಂದು ಕೇಳಿದಳು ಸಾವಿತ್ರಿ ಧೈರ್ಯದಿಂದ. ನಿನ್ನ ಮಾತಿಗೆ ಮೆಚ್ಚಿದೆನು ಸಾವಿತ್ರಿ, ತಕ್ಕ ವರಗಳ ಕೇಳೆಂದನು. ಅಂಧಕ ಮಾವಗೆ ಕಂಗಳು ಬರಬೇಕು, ನಮ್ಮ ರಾಜ್ಯ ನಮಗೆ ಬೇಕೆಂದಳು. ಹೊನ್ನ ಬುಟ್ಟಿಯಲಿ ಹಾಕಿದನು ಆಯುಷ್ಯವ ಹಿಡಿಯೆಂದು ನುಡಿದನು ಯಮನಾಗ. ಭೂಮಿಯ ಮೇಲಿನ ಮನುಜರಿಗೆ ಮಾತ್ರ ದಾರಿಯ ತೋರದಿರು ಎಂದ. ನಿದ್ದೆಯಿಂದೆದ್ದಂತೆ ಎದ್ದನು ಸತ್ಯವಾನ, ಇಬ್ಬರೊಂದಾಗಿ ಮನೆಗೆ ಬಂದು. ದರ್ಭೆ ಸಮಿಧೆಯ ನೆಲದ ಮೇಲಿರಿಸಿದ, ತಿಳಿಸಿದ ಅಡವಿಯ ಚರಿತೆಯನು. ಅತ್ತೆ ಮಾವರ ಚರಣಕ್ಕೆ ಎರಗುಟ್ಟ, ನಿಮ್ಮ ಪುಣ್ಯದ ಫಲವೆನ್ನ. ಹರೇ ಶ್ರೀನಿವಾಸ. ನಾಳೆ ವಟ್ಟಸಾವಿತ್ರ ಪೂಜಕ್ಕೆ ಬೇಕಾಗುವ ಸಾಮಗ್ರಿ: ವಟ್ಟಸಾವಿತ್ರಿ ವೃಕ್ಷವನ್ನು ಇಳಿಸ್ಕೊಂಡಿದ್ದೀನಿ. ಕುಂಕುಮ, ಅರಿಶಿಣ, ಅಕ್ಷತೆ, ಬ್ಲೌಸ್ ಪೀಸು, ಉಡಿ ತುಂಬಲಿಕ್ಕೆ, ಬಳೆ, ದಾರದುಂಡಿ, ತುಪ್ಪ ದೀಪ, ಹೂವು, ಹಣ್ಣು ನೆರಳೆ ಹಣ್ಣು ತುಂಬಬಹುದು ಅಥವಾ ಮಾವಿನ ಹಣ್ಣು ತುಂಬೋದು, ತಾಂಬೂಲ ಮತ್ತು ದಕ್ಷಿಣ, ತುಪ್ಪದ ದೀಪ, ಗೆಜ್ಜೆ ವಸ್ತ್ರ, ಕೊಬ್ಬರಿ ಬಟ್ಲು, ಅಡಿಕೆ, ಉಡಿ ತುಂಬಲಿಕ್ಕೆ, ಗೋಧಿ. ನಮಗೆ ಅನುಕೂಲ ಇಲ್ಲದ ಕಾರಣ ನಾವು ಮನೆಯಲ್ಲಿ ಇಳಿಸಿದ್ವಿ ವೃಕ್ಷವನ್ನು. ಬೇಕಾದರೆ ನಿಮಗೆ ಅನುಕೂಲ ಇದ್ದರೆ ನೀವು ಹೋಗಿ ವೃಕ್ಷಕ್ಕೆ ಹೋಗಿ ಪೂಜೆ ಮಾಡಬಹುದು. ನಮ್ಮಲ್ಲಿ ಈ ಥರ ಪೂಜೆ ಮಾಡ್ತೀವಿ. ನೀವು ಹೇಗೆ ಮಾಡ್ತೀರೋ ನಿಮ್ಮ ಮನೆ ಪದ್ಧತಿ ಪ್ರಕಾರ ನೀವು ಮಾಡಬೇಕು. ಹರೇ ಶ್ರೀನಿವಾಸ.